ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 100 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲಲ್ಲಿ ನಿಫ್ಟಿ ಸಸ್ಟೈನ್ ಆಗಿಲ್ಲ. ಸೊ ಮತ್ತೆ ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಡಿಸೆಂಬರ್ ಎಕ್ಸ್ಪೈರಿ ನಾಳೆ ಡಿಸೆಂಬರ್ 30ಕ್ಕೆ ಮಂಗಳವಾರ ಇರುತ್ತೆ. ಸೊ ನಿಫ್ಟಿ 26,000 ಲೆವೆಲ್ ಹೋಲ್ಡ್ ಮಾಡ್ಕೊಂಡಿಲ್ಲ. ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಾಳೆ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಟ್ ಯೂಶಲಿ ಎಕ್ಸ್ಪೈರಿ ಅಂದಾಗ ವೊಲಟಾಲಿಟಿ ಇದ್ದೇ ಇರುತ್ತೆ. ಟ್ರೇಡಿಂಗ್ ಕೂಡ ಯಾವುದೇ ಒಂದು ಡೈರೆಕ್ಷನಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.4% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. 345 ಪಾಯಿಂಟ್ಗಳ ಕರೆಕ್ಷನ್ ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ 0.1% ಕರೆಕ್ಟ್ ಆಗಿದೆ. ಸೊ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ಮಟ್ಟಿಗೆ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿನೇ ಪರ್ಫಾರ್ಮ್ ಮಾಡಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಏಷ್ಯನ್ ಪೇಂಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಯಿತು. ಗ್ರಾಸಿಮ್ ಮತ್ತು ಎಟರ್ನಲ್ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. HCL ಟೆಕ್ ಪವರ್ ಗ್ರಿಡ್ ಕೂಡ 1.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಟ್ರೆಂಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಇವತ್ತು ಮತ್ತೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. 1.4%ನಷ್ಟು ಟ್ರೆಂಡ್ ಕೂಡ ಕರೆಕ್ಟ್ ಆಯಿತು. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ BLಗೆ ಒಂದು ಫ್ರೆಶ್ ಆರ್ಡರ್ ಸಿಕ್ಕಿದೆ. ಕಂಪನಿ 569 ಕೋಟಿಯ ಡಿಫೆನ್ಸ್ ಹಾಗೆ ನಾನ್ ಡಿಫೆನ್ಸ್ ಆರ್ಡರ್ನ ಪಡ್ಕೊಂಡಿದ್ದಾರೆ. ರೀಸೆಂಟಾಗಿ 776 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು. ಅದರ ಬೆನ್ನಲ್ಲೇ ಇನ್ನೊಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ಆರ್ಡರ್ನ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಕಾಣಿಸಲಿಲ್ಲ. ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಸಾಕಷ್ಟು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಅದಕ್ಕೆ ರೀಸನ್ ಇವತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಮೀಟಿಂಗ್ ಇದೆ. 80,000 ಕೋಟಿ ಅಮೌಂಟ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಿಗೆ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಅಪ್ರೂವಲ್ ಬರ್ಬೋದು ಅನ್ನುವಂಥ ಒಂದು ರೀಸನ್ನಿಂದ ಕೆಲವೊಂದಿಷ್ಟು ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಮೇಜರ್ ಆಗಿ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್, GRSC, ಮಿದಾನಿ, BDL ಈ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಪಾರಸ್ ಡಿಫೆನ್ಸ್, ಭಾರತ್ ಫೋರ್ಸ್ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ತು. HAL, BL ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿನೇ ಟ್ರೇಡ್ ಆಗಿದೆ. ಸೊ ಟೈಟನ್ ಇವತ್ತು ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡಿತ್ತು. ಬಟ್ ಹೈಯರ್ ಲೆವೆಲ್ಗಳಿಂದ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ಲ್ಯಾಬ್ ಗ್ರೋನ್ ಡೈಮಂಡ್ ಸೆಗ್ಮೆಂಟ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಮುಂಬೈನಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳನ್ನು ಸೆಲ್ ಮಾಡುವಂಥ ಒಂದು ಸ್ಟೋರನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಒಂದು ಹೊಸ ಬಿಸ್ನೆಸ್ ವರ್ಟಿಕಲ್ಗೆ ಕಂಪನಿ ಎಂಟರ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಬಿಸ್ನೆಸ್ ಸೆಗ್ಮೆಂಟ್ನಿಂದ ಒಳ್ಳೆ ರೆವೆನ್ಯೂ ಕಲೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಸಾಕಷ್ಟು ಸ್ಟಾರ್ಟಪ್ ಕಂಪನಿಗಳು ಕೂಡ ಈ ಲ್ಯಾಬ್ ಗ್ರೋನ್ ಡೈಮಂಡ್ ಸೆಗ್ಮೆಂಟ್ಗೆ ಎಂಟರ್ ಆಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಲ್ಯಾಬ್ ಗ್ರೋನ್ ಗೋಲ್ಡ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಈ ರೀತಿಯ ಬಿಸ್ನೆಸ್ಗಳು ಈಗ ಟ್ರೆಂಡಿಂಗ್ನಲ್ಲಿ ಕಾಣಿಸ್ತಿದೆ. ಟೈಟನ್ ಈ ಒಂದು ಸೆಗ್ಮೆಂಟ್ಗೆ ಎಂಟರ್ ಆಗ್ತಿರೋದ್ರಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಇವತ್ತು ಕಾಣಿಸಿತ್ತು. ಬೆಲ್ಲೆಂಟಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ಗಳು ಸಿಗ್ತಾ ಹೋಗ್ತದೆ. ಹೈದರಾಬಾದ್ನ ಗ್ರೀನ್ಫೀಲ್ಡ್ ರೇಡಿಯಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಕಾಂಟ್ರಾಕ್ಟ್ 1000ರಿಂದ 2,500 ಕೋಟಿ ಅಮೌಂಟ್ನ ಕಾಂಟ್ರಾಕ್ಟ್ ಆಗಿರುತ್ತೆ. 22 ಕಿಲೋಮೀಟರ್ನ 3+3 ಲೇನನ್ನು ಹೈದರಾಬಾದ್ನಲ್ಲಿ ಕಂಪನಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ಒಂದು ಆರ್ಡರ್ ಕಂಪನಿಗೆ ಸಿಕ್ಕಿರುವ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಡೇ ಬೈ ಡೇ ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ಬೆಳಿಗ್ಗೆ ಸ್ಟಾಕ್ 5%ನಷ್ಟು ಕರೆಕ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ರಿಕವರ್ ಆಗಿ 3% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಸಿಲ್ವರ್ನ ಪ್ರೈಸಸ್ ಇವತ್ತು 8%ನಷ್ಟು ಕ್ರ್ಯಾಶ್ ಆಗಿದೆ. ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಸಿಲ್ವರ್ ಪ್ರೈಸಸ್ ಟ್ರೇಡ್ ಆಗ್ತಿತ್ತು. ಬಟ್ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀಸನ್ನಿಂದ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸಿಲ್ವರ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ ಅನ್ನುವಂಥ ನ್ಯೂಸ್ನಿಂದ ಈ ಒಂದು ಸ್ಟಾಕ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಸೊ ಜಿಂಕ್ನಿಂದನೇ ಸಿಲ್ವರ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ಹಿಂದೂಸ್ತಾನ್ ಜಿಂಕ್ಗೆ ಒಳ್ಳೆ ಒಂದು ಡಿಮ್ಯಾಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದೇ ರೀತಿಯಲ್ಲಿ ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಗೋಲ್ಡ್ ಪ್ರೈಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಕ್ರ್ಯಾಶ್ ಆಗಿದೆ. 2%ನ ಕರೆಕ್ಷನ್ ಗೋಲ್ಡ್ ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ರೀಸನ್ನಿಂದ ಗೋಲ್ಡ್ ಫಿನಾನ್ಸ್ ಕಂಪನೀಸ್ ಆಗಿರುವಂಥ ಮನಪ್ಪುರಂ ಫಿನಾನ್ಸ್, ಮುತ್ತೂಟ್ ಫಿನಾನ್ಸ್, IIFL ಫಿನಾನ್ಸ್ ಈ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಸ್ಟಾಕ್ಗಳು ಕಂಪ್ಲೀಟ್ ಆಗಿ ಕಮಾಡಿಟಿಯನ್ನು ಟ್ರ್ಯಾಕ್ ಮಾಡ್ತಿದೆ. ಕಮಾಡಿಟಿ ಪ್ರೈಸಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಈ ಸ್ಟಾಕ್ಗಳು ಕೂಡ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಫಿನಾನ್ಸ್ ಕಂಪನಿಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಹೆಚ್ಚಾಗಿ ಜನರು ಗೋಲ್ಡನ್ನು ಅಡವಿಟ್ಟು ಅದರಿಂದ ಲೋನನ್ನು ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ.
ಅದರಿಂದ ಹೆಚ್ಚಿನ ಬಿಸ್ನೆಸ್ ಈ ಕಂಪನಿಗಳಿಗೆ ಆಗುತ್ತೆ, ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ. ಆ ರೀಸನ್ನಿಂದ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆದಾಗೆಲ್ಲ ಗೋಲ್ಡ್ ಫಿನಾನ್ಷಿಯಲ್ ಕಂಪನಿಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿತ್ತು. ಅದೇ ರೀತಿಯಲ್ಲಿ ಗೋಲ್ಡ್ ಪ್ರೈಸಸ್ ಫಾಲ್ ಆದಾಗ ಕರೆಕ್ಷನ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಬಜೆಟ್ನ ರೀಸನ್ನಿಂದ ರೈಲ್ವೆ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ರೈಲ್ವೆ ಬಜೆಟ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥ ರೀಸನ್ನಿಂದ ಸಾಕಷ್ಟು ಗೇನ್ಸ್ ಬಂದಿತ್ತು. ಕಳೆದ ಒಂದೂವರೆ ವರ್ಷದಿಂದ ಈ ಸ್ಟಾಕ್ಗಳು ತುಂಬಾ ಕೂಲ್ ಡೌನ್ ಆಗಿತ್ತು. ಯಾವುದೇ ರೀತಿಯ ಮೊಮೆಂಟಮ್ ಈ ಸ್ಟಾಕ್ಗಳಲ್ಲಿ ಕಾಣಿಸ್ತಿರಲಿಲ್ಲ. ಎಸ್ಪೆಷಲಿ RVNL, IRFC, ರೈಲ್ಟೆಲ್ ಈ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇರಲಿಲ್ಲ. ಈಗ ಆಪರೇಟರ್ಸ್ಗಳು ಆಕ್ಟಿವ್ ಆದರೂ ಬಜೆಟ್ನ ನ್ಯೂಸ್ ಬಂತು, ಸ್ಟಾಕ್ಗಳು ಗೇನ್ ಆಗೋದಕ್ಕೆ ಕೂಡ ಸ್ಟಾರ್ಟ್ ಆಗಿತ್ತು. ಬಟ್ ಈಗ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಈಗ ರೈಲ್ವೆ ಬಜೆಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಆಗಿದೆ. ಬಟ್ ಬಜೆಟ್ನ ಸಂದರ್ಭದವರೆಗೂ ಯಾವುದೇ ರೀತಿಯ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರ ಬೇಸಿಸ್ ಮೇಲೆ ಸ್ಟಾಕ್ಸ್ ಟ್ರೇಡ್ ಆಗ್ತಾ ಹೋಗುತ್ತೆ. ರೈಲ್ವೇಸ್ ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಹೋದಾಗ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗುತ್ತೆ. ರೀಸೆಂಟಾಗಿ ರೈಲ್ವೆ ಟಿಕೆಟ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ನ್ಯೂಸ್ ಬಂದಿತ್ತು, ಅದು ಕೂಡ ರೈಲ್ವೆ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಲ್ಲಿ ಹೊಸ ಟ್ರೈನ್ಗಳ ಅನೌನ್ಸ್ಮೆಂಟ್ ಆಗುತ್ತೆ, ಎಲೆಕ್ಟ್ರಿಫಿಕೇಶನ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ರೀತಿಯ ನ್ಯೂಸ್ಗಳು ಬರ್ತಾ ಹೋದಾಗ ಮತ್ತೆ ಸ್ಟಾಕ್ಸ್ ಗೇನ್ ಆಗ್ತಾ ಹೋಗ್ಬೋದು. ಸೊ ರೈಲ್ವೆ ಸ್ಟಾಕ್ಗಳಲ್ಲಿ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಜೂನ್ ತಿಂಗಳಲ್ಲಿ ಸಿಗಾಚಿ ಇಂಡಸ್ಟ್ರೀಸ್ನ ಹೈದರಾಬಾದ್ ಯೂನಿಟ್ನಲ್ಲಿ ಫೈರ್ ಇನ್ಸಿಡೆಂಟ್ ಆಗಿತ್ತು. ಈ ಒಂದು ಫೈರ್ ಇನ್ಸಿಡೆಂಟ್ನಲ್ಲಿ 46 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಇದರ ಅಗೇನ್ಸ್ಟ್ ಆಗಿ ಮ್ಯಾನೇಜ್ಮೆಂಟ್ನ ಕೆಲವರ ಮೇಲೆ ಕೇಸ್ ಕೂಡ ಫೈಲ್ ಆಗಿತ್ತು. ಬಟ್ ಯಾರನ್ನು ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಈಗ ಕಂಪನಿಯ ಸಿಇಒನ ಅರೆಸ್ಟ್ ಮಾಡಿದ್ದಾರೆ. ಯಾರೆಲ್ಲ ಈ ಒಂದು ಇನ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ರು ಅವರೆಲ್ಲರಿಗೂ ಕೂಡ 1 ಕೋಟಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಈಗ 6 ತಿಂಗಳಾಗಿದೆ, ಯಾರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಇವರ ಅರೆಸ್ಟ್ ಆಗಿದೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ ಎಕ್ಸಾಕ್ಟ್ ರೀಸನ್ ಗೊತ್ತಾಗಿಲ್ಲ, ಬಟ್ ಸಿಇಒ ಅರೆಸ್ಟ್ ಆದ ನ್ಯೂಸ್ ಏನಿದೆ ಅದು ಕಂಪನಿಗೆ ನೆಗೆಟಿವ್ ಆಗಿತ್ತು. ಆ ರೀಸನ್ನಿಂದ ಸಿಗಾಚ್ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೋಲಾರ್ ವರ್ಲ್ಡ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 10% ಜಂಪ್ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು, 4% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಈ ಒಂದು ಗೇನ್ಸ್ಗೆ ರೀಸನ್ NTPC ರಿನ್ಯೂವೇಬಲ್ ಎನರ್ಜಿ ಕಂಪನಿ ಕಡೆಯಿಂದ 725 ಕೋಟಿಯ ಪ್ರಾಜೆಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. 250 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಸೋಲಾರ್ ವರ್ಲ್ಡ್ ಎನರ್ಜಿಗೆ ಸಿಕ್ಕಿದೆ. NTPC ಕಡೆಯಿಂದ ಕಾಂಟ್ರಾಕ್ಟ್ ಸಿಕ್ಕಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಸೀಗಲ್ಗೂ ಕೂಡ ಒಂದು ಆರ್ಡರ್ ಸಿಕ್ಕಿದೆ. 1089 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಮಧ್ಯಪ್ರದೇಶ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಕಡೆಯಿಂದ ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಗ್ತದೆ. ಇಂದೋರ್ ಮತ್ತು ಉಜ್ಜಯಿನ ನಡುವೆ ಹೈವೇ ಕನ್ಸ್ಟ್ರಕ್ಷನ್ಗೆ ಈ ಒಂದು ಕಾಂಟ್ರಾಕ್ಟನ್ನು ಸೀಗಲ್ ಇಂಡಿಯಾ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಕೋಫೋರ್ಜ್ ರೀಸೆಂಟಾಗಿ ಒಂದು ಆಕ್ವಿಸಿಷನ್ ಮಾಡಿದ್ರು. ಶುಕ್ರವಾರ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಎನ್ಕೋರಾ ಅನ್ನುವಂಥ ಕಂಪನಿಯನ್ನು ಇವರು ಅಕ್ವೈರ್ ಮಾಡ್ಕೋತಿದ್ದಾರೆ. ಸೊ $2.35 ಬಿಲಿಯನ್ ಅಮೌಂಟನ್ನು ಪೇ ಮಾಡಿ ಈ ಒಂದು ಆಕ್ವಿಸಿಷನನ್ನು ಮಾಡ್ತಿದ್ದಾರೆ. ಹತ್ತತ್ರ 20 ರಿಂದ 21 ಸಾವಿರ ಕೋಟಿಯ ಇನ್ವೆಸ್ಟ್ಮೆಂಟನ್ನು ಈ ಒಂದು ಆಕ್ವಿಸಿಷನ್ಗೆ ಕೋಫೋರ್ಜ್ ಸ್ಪೆಂಡ್ ಮಾಡ್ತಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಓಪನ್ ಆದರೂ ಕೂಡ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇದಕ್ಕೆ ರೀಸನ್ ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಈ ಒಂದು ಆಕ್ವಿಸಿಷನ್ ಏನಿದೆ ಲಾಂಗ್ ಟರ್ಮ್ನಲ್ಲಿ ಪಾಸಿಟಿವ್ ಆಗುತ್ತೆ. AI ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಆಗ್ಬೋದು. ಬಟ್ ಈಗ ಶಾರ್ಟ್ ಟರ್ಮ್ನಲ್ಲಿ ಈ ಒಂದು ಕ್ಯಾಶ್ ಸ್ಪೆಂಡಿಂಗ್ ಏನಿದೆ ಇದು ಕಂಪನಿಯ ಫಿನಾನ್ಷಿಯಲ್ಸ್ನ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟನ್ನು ಹಾಕ್ಬೋದು. ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ವೀಕ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಆ ರೀಸನ್ನಿಂದ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ವಾಟೆಕ್ವಾಬಾ ಕಂಪನಿಗೆ ಸೌದಿ ಅರೇಬಿಯಾನಿಂದ ಸಾಕಷ್ಟು ಕಾಂಟ್ರಾಕ್ಟ್ಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ಕಾಂಟ್ರಾಕ್ಟನ್ನು ಸೌದಿ ಅರೇಬಿಯಾನಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಇದೊಂದು ರಿಪೀಟ್ ಆರ್ಡರ್ ಆಗಿರುತ್ತೆ. ಅಂದರೆ ಆಲ್ರೆಡಿ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿತ್ತು. ಇವರ ಕೆಲಸವನ್ನು ಮೆಚ್ಚಿ ಮತ್ತೆ ಇವರಿಗೆ ಈ ಒಂದು ಕಾಂಟ್ರಾಕ್ಟ್ ಸಿಗ್ತದೆ. ಸೌದಿ ವಾಟರ್ ಅಥಾರಿಟಿ ಕಡೆಯಿಂದ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ಆರ್ಡರ್ ಬಂದ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆದರೂ ಕೂಡ ಅದಾದಮೇಲೆ ನಮಗೆ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ 14 ತಿಂಗಳ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಈ ರೀತಿಯ ಕಾಂಟ್ರಾಕ್ಟ್ ಸಿಗೋದು ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಗುಜರಾತ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಆಗಿದೆ. ಡಿಸೆಂಬರ್ 30 ಮಂಗಳವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಾಳೆ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ ವೊಲಟೈಲ್ ಟ್ರೇಡಿಂಗ್ ಕೂಡ ಇರುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಇಲ್ಲದೆ ಇರೋ ರೀಸನ್ನಿಂದ ಈ ಒಂದು ಸ್ಟಾಕ್ ಕೂಡ ನೆಗೆಟಿವ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಿದೆ. ಸಬ್ಸ್ಕ್ರಿಪ್ಷನ್ 5 ಟೈಮ್ನ ಅರೌಂಡಲ್ಲಿ ಆಗಿತ್ತು. ಬಟ್ QIB ಕ್ಯಾಟಗರಿಯಲ್ಲಿ ಅಷ್ಟಾಗೇನು ಸಬ್ಸ್ಕ್ರಿಪ್ಷನ್ಸ್ ಬಂದಿರಲಿಲ್ಲ. ಆ ರೀಸನ್ನಿಂದ ಮೇ ಬಿ ಫ್ಲಾಟ್ ಅಥವಾ ನೆಗೆಟಿವ್ ಆಗಿನೇ ಸ್ಟಾಕ್ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ.
ಸೊ ಡಿಸೆಂಬರ್ನ ಕೊನೆ 2 ವಾರದಲ್ಲಿ ಸ್ಯಾಂಟಾ ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಳೆದ ವರ್ಷ ಕೂಡ ನಾವು ಅಬ್ಸರ್ವ್ ಮಾಡಿದಾಗ ಡಿಸೆಂಬರ್ ಕೊನೆ ವಾರದಲ್ಲಿ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಬಟ್ ಈ ಬಾರಿ ಮಾರ್ಕೆಟ್ನಲ್ಲಿ ಅಂತ ಯಾವುದೇ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಇಂಡಿಯಾ ಮತ್ತು ಯುಎಸ್ನ ಟ್ರೇಡ್ ಡೀಲ್ಗಳು ಕೂಡ ಫೈನಲೈಸ್ ಆಗಿಲ್ಲ. ಹಾಗೆ ಫೆಡ್ನ ಕಡೆಯಿಂದ ರೇಟ್ ಕಟ್ ಬರುತ್ತಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ಗಳು ಕೂಡ ಇದೆ. ಅದರ ಬಗ್ಗೆ ಕೂಡ ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟಿ ಕಾಣಿಸ್ತಿದೆ. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಮುಂದಿನ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.